ರಸಾಯನಶಾಸ್ತ್ರ ಅಂದ್ರೆ ಕೇವಲ ಸೂತ್ರಗಳು ಮತ್ತು ಸಮೀಕರಣಗಳು ಅಷ್ಟೇ ಅಲ್ಲ, ಅದರಲ್ಲಿ ಬಣ್ಣಗಳದ್ದೇ ಆದ ಒಂದು ಮಾಯಾಲೋಕ ಇದೆ. ಇವತ್ತು ನಾವು ಆಮ್ಲ ಪ್ರತ್ಯಾಮ್ಲ ಸೂಚಕಗಳು ಅಂದ್ರೆ ಇಂಡಿಕೇಟರ್ಸ್ ಬಗ್ಗೆ ಮಾತಾಡೋಣ. ಬನ್ನಿ, ಈ ಬಣ್ಣದ ರಹಸ್ಯಗಳನ್ನ ಒಟ್ಟಿಗೆ ಭೇದಿಸೋಣ. ಒಂದು ಕ್ಷಣ ಹೀಗೆ ಯೋಚಿಸಿ. ನಿಮ್ಮ ಮುಂದೆ ಒಂದು ಗೊತ್ತಿಲ್ಲದ ದ್ರವ ಇದೆ. ಅದು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ? ಅದನ್ನ ಮುಟ್ಟೋಕೆ ಆಗಲ್ಲ, ರುಚಿ ನೋಡೋದಂತೂ ತುಂಬಾನೇ ಅಪಾಯಕಾರಿ. ಹಾಗಾದ್ರೆ ಅದರ ನಿಜವಾದ ಸ್ವಭಾವವನ್ನ ಸೇಫಾಗಿ ಪತ್ತೆ ಮಾಡೋದು ಹೇಗೆ? ಇದೇ ನಮ್ಮ ಇವತ್ತಿನ ತನಿಖೆಯ ಮೊದಲ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ, ಸೂಚಕಗಳು. ಇವು ಕೆಮಿಕಲ್ ಜಗತ್ತಿನ ಪತ್ತೇದಾರರು ಇದ್ದ ಹಾಗೆ. ಒಂದು ದ್ರಾವಣ ಆಮ್ಲವೇ ಪ್ರತ್ಯಾಮ್ಲವೇ ಅಂತ ತಿಳಿಯೋಕೆ ಇವು ತಮ್ಮ ಬಣ್ಣ ಅಥವಾ ವಾಸನೆಯನ್ನೇ ಬದಲಾಯಿಸಿ ನಮಗೆ ಸಿಗ್ನಲ್ ಕೊಟ್ಬಿಡ್ತವೆ. ಎಷ್ಟು ಸಿಂಪಲ್ ಮತ್ತು ಪವರ್ಫುಲ್ ಅಲ್ವಾ? ಹಾಗಾದ್ರೆ ಈ ರಾಸಾಯನಿಕ ಪತ್ತೇದಾರರು ಅಂದ್ರೆ ಯಾರು? ಇವು ಹೇಗೆ ಕೆಲಸ ಮಾಡುತ್ತವೆ? ಇವುಗಳಲ್ಲಿ ಎಷ್ಟು ವಿಧಗಳಿವೆ? ಬನ್ನಿ, ಇವುಗಳ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಇದರ ಹಿಂದಿರುವ ಐಡಿಯಾ ತುಂಬಾ ಸರಳ. ಒಂದು ಸೂಚಕವನ್ನು ದ್ರಾವಣಕ್ಕೆ ಹಾಕಿದ ತಕ್ಷಣ ಅದು ದ್ರಾವಣದ ರಾಸಾಯನಿಕ ಗುಣದ ಜೊತೆ ಪ್ರತಿಕ್ರಿಯಿಸಿ ತನ್ನ ಬಣ್ಣವನ್ನು ಬದಲಾಯಿಸಿಬಿಡುತ್ತೆ. ಅಂದ್ರೆ ಒಂದೇ ಒಂದು ಬಣ್ಣದ ಬದಲಾವಣೆ ಆ ದ್ರಾವಣದ ಇಡೀ ಕಥೆಯನ್ನೇ ನಮ್ಮ ಮುಂದೆ ಇಟ್ಟುಬಿಡುತ್ತೆ. ಒಂದು ಪತ್ತೇದಾರಿ ಸಂಸ್ಥೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರುವ ಹಾಗೆ ಈ ಸೂಚಕಗಳಲ್ಲೂ 3 ಮುಖ್ಯ ವಿಭಾಗಗಳಿರುವೆ. ಕೆಲವು ಪ್ರಕೃತಿಯಿಂದ ಬಂದವು, ಕೆಲವು ಲ್ಯಾಬ್ನಲ್ಲಿ ತಯಾರಾದವು, ಇನ್ನು ಕೆಲವು ವಾಸನೆಯಿಂದಲೇ ಕೇಸ್ ಸಾಲ್ವ್ ಮಾಡುವ ಸ್ಪೆಷಲಿಸ್ಟ್ಗಳು. ಹೌದು, ಒಟ್ಟು 3 ಮುಖ್ಯ ವಿಧಗಳು. ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶೇಷತೆ ಇದೆ. ಬನ್ನಿ, ಮೊದಲಿಗೆ ಪ್ರಕೃತಿಯಿಂದ ಸಿಗುವ ಸೂಚಕಗಳಿಂದ ಶುರು ಮಾಡೋಣ. ಮೊದಲನೆಯದು ನೈಸರ್ಗಿಕ ಸೂಚಕಗಳು. ಇವುಗಳನ್ನ ನಾವು ಗಿಡ, ಮರ, ಹೂವುಗಳಿಂದ ನೇರವಾಗಿ ಪಡಿತೇವೆ. ಅಂದ್ರೆ ಇವು ನಮ್ಮ ಸುತ್ತಮುತ್ತಲೇ ಇರುವ ಸೈಲೆಂಟ್ ಡಿಟೆಕ್ಟಿವ್ಸ್. ಕೆಲವು ಸಾಮಾನ್ಯ ನೈಸರ್ಗಿಕ ಸೂಚಕಗಳನ್ನ ನೋಡೋಣ. ಲಿಟ್ಮಸ್ ಪೇಪರ್ ಬಗ್ಗೆ ಎಲ್ಲರೂ ಕೇಳಿರ್ತೀವಿ ಅಲ್ವಾ? ಅದನ್ನ ಲೈಕನ್ ಅನ್ನೋ ಸಸ್ಯದಿಂದ ತಯಾರಿಸ್ತಾರೆ. ಇದು ಆಮ್ಲದಲ್ಲಿ ಕೆಂಪು ಬಣ್ಣಕ್ಕೆ, ಪ್ರತ್ಯಾಮ್ಲದಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಇನ್ನು ಕೆಂಪು ಎಲೆಕೋಸಿನ ರಸವಂತೂ ಆಮ್ಲದಲ್ಲಿ ಕೆಂಪಾಗಿ ಪ್ರತ್ಯಾಮ್ಲದಲ್ಲಿ ಹಸಿರು ಬಣ್ಣಕ್ಕೆ ಬದಲಾಗುತ್ತೆ. ಅಷ್ಟೇ ಯಾಕೆ, ನಮ್ಮ ಅಡುಗೆ ಮನೆಯಲ್ಲಿರೋ ಅರಿಶಿನ, ಬಟ್ಟೆ ಮೇಲೆ ಬಿದ್ದ ಅರಿಶಿನದ ಕಲೆಗೆ ಸೋಪ್ ಹಾಕ್ದಾಗ ಕೆಂಪಾಗೋದ್ ನೆನ್ಪಿದೆಯಾ? ಯಾಕಂದ್ರೆ ಸೋಪ್ ಒಂದು ಪ್ರತ್ಯಾಮ್ಲ. ನೋಡಿ, ಅರಿಶಿನ ಕೂಡ ಒಂದು ಸೂಪರ್ ಇಂಡಿಕೇಟರ್. ಈಗ ಎರಡನೇ ವಿಧಕ್ಕೆ ಬರೋಣ, ಕೃತಕ ಸೂಚಕಗಳು. ಇವನ್ನ ಲ್ಯಾಬ್ಗಳಲ್ಲಿ ನಿರ್ದಿಷ್ಟ ವೈಜ್ಞಾನಿಕ ಪ್ರಯೋಗಗಳಿಗಾಗಿಯೇ ತಯಾರಿಸ್ತಾರೆ. ಇವು ನೈಸರ್ಗಿಕ ಸೂಚಕಗಳಿಗಿಂತ ತುಂಬಾನೇ ನಿಖರವಾಗಿ ಕೆಲಸ ಮಾಡುತ್ತವೆ. ಉದಾಹರಣೆಗೆ, ಮೀಥೈಲ್ ಆರೆಂಜ್ ಆಮ್ಲದಲ್ಲಿ ಕೆಂಪು ಬಣ್ಣ ಕೊಟ್ರೆ ಪ್ರತ್ಯಾಮ್ಲದಲ್ಲಿ ಹಳದಿ ಬಣ್ಣ ಕೊಡುತ್ತೆ. ಇನ್ನೊಂದು ಫಿನಾಲ್ಸ್ಥಲೀನ್, ಇದು ಆಮ್ಲದಲ್ಲಿ ನೀರಿದ್ದ ಹಾಗೆ ಬಣ್ಣ ರಹಿತವಾಗಿರುತ್ತೆ. ಆದ್ರೆ ಒಂದೇ ಒಂದು ಹನಿ ಪ್ರತ್ಯಾಮ್ಲ ಅದ್ರ ಮೇಲೆ ಬಿದ್ರೂ ಸಾಕು, ಮ್ಯಾಜಿಕ್ ಮಾಡದ ಹಾಗೆ ಸುಂದರವಾದ ಗುಲಾಬಿ ಬಣ್ಣಕ್ಕೆ ತಿರುಗ್ಬಿಡುತ್ತೆ. ಎಂಥ ಪರ್ಫೆಕ್ಟ್ ಚೇಂಜ್ ಅಲ್ವಾ? ಕೊನೆಗೆ ಮೂರನೇ ವಿಧ. ಇದು ತುಂಬಾನೇ ಸ್ಪೆಷಲ್. ಇವನ್ನ ಘಾಣ ಸೂಚಕಗಳು ಅಂತಾರೆ. ಯಾಕಂದ್ರೆ ಇವು ಬಣ್ಣ ಬದಲಾಯಿಸಲ್ಲ, ಬದಲಿಗೆ ತಮ್ಮ ವಾಸನೆಯನ್ನೇ ಬದಲಾಯಿಸ್ತವೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು, ಆದ್ರೆ ನಿಜ. ಈರುಳ್ಳಿಯ ವಿಶಿಷ್ಟ ವಾಸನೆ ಎಲ್ರಿಗೂ ಗೊತ್ತು. ಆದ್ರೆ ಈರುಳ್ಳಿ ರಸಕ್ಕೆ ಒಂದು ಪ್ರತ್ಯಾಮ್ಲೀಯ ದ್ರಾವಣವನ್ನು ಸೇರಿಸಿದ್ರೆ ಅದರ ವಾಸನೆ ಸಂಪೂರ್ಣವಾಗಿ ಮಾಯವಾಗುತ್ತೆ. ಅದೇ ರೀತಿ ವ್ಯಾನಿಲಾ ಎಸೆನ್ಸ್ ಕೂಡ ಪ್ರತ್ಯಾಮ್ಲದ ಜೊತೆ ಸೇರಿದ್ರೆ ತನ್ನ ಸುವಾಸನೆಯನ್ನ ಕಳ್ಕೊಡುತ್ತೆ. ಆದರೆ ಆಮ್ಲೀಯ ದ್ರಾವಣದಲ್ಲಿ ಇವುಗಳ ವಾಸನೆಗೆ ಏನೂ ಆಗಲ್ಲ. ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಸರಿ, ಈ 3 ತರಹದ ಕೆಮಿಕಲ್ ಡಿಟೆಕ್ಟಿವ್ಸ್ ಬಗ್ಗೆ ಈಗ ನಮಗೆ ಗೊತ್ತಾಯ್ತು. ಆದರೆ ಇವುಗಳನ್ನ ನಿಜ ಜೀವನದಲ್ಲಿ ಎಲ್ಲಿ, ಹೇಗೆಲ್ಲ ಬಳಸ್ತಾರೆ? ಬನ್ನಿ ಈಗ ಅದನ್ನ ನೋಡೋಣ. ಹೌದು, ಸೂಚಕಗಳು ಅಂದ್ರೆ ಕೇವಲ ಲ್ಯಾಬ್ನಲ್ಲಿರೋ ಕೆಮಿಕಲ್ಸ್ ಅಷ್ಟೇ ಅಲ್ಲ. ನಮ್ಮ ಸುತ್ತಲಿನ ಪ್ರಪಂಚವನ್ನ, ನಾವು ತಿನ್ನೋ ಆಹಾರವನ್ನ, ನಾವು ಬೆಳೆಯೋ ಮಣ್ಣನ್ನ ಅರ್ಥ ಮಾಡ್ಕೊಳ್ಳೋಕೆ ಇವು ಒಂದು ರೀತಿ ಕೀ ಇದ್ದ ಹಾಗೆ. ಲ್ಯಾಬ್ಗಳಲ್ಲಿ ಇದು ಒಂದು ಪ್ರಮುಖ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕಂದ್ರೆ, ಒಂದು ಆಮ್ಲವನ್ನು ತಟಸ್ಥಗೊಳಿಸಲು ಅಂದ್ರೆ ನ್ಯೂಟ್ರಲ್ ಮಾಡೋಕೆ ಎಷ್ಟು ಪ್ರತ್ಯಾಮ್ಲ ಬೇಕು ಅಂತ ನಿಖರವಾಗಿ ಕಂಡುಹಿಡಿಯಲು ಇದು ಸಹಾಯ ಮಾಡುತ್ತೆ. ಆ ಪರ್ಫೆಕ್ಟ್ ಪಾಯಿಂಟ್ ಬಂದಾಗ ಸೂಚಕವು ತಕ್ಷಣ ತನ್ನ ಬಣ್ಣ ಬದಲಾಯಿಸುತ್ತೆ. ಆ ಬಣ್ಣ ಬದಲಾಗುವ ಬಿಂದುವನ್ನೇ ಅಂತ್ಯಬಿಂದು ಅಥವಾ ಎಂಡ್ ಪಾಯಿಂಟ್ ಅಂತಾರೆ. ಇದು ರಾಸಾಯನಿಕ ವಿಶ್ಲೇಷಣೆಯಲ್ಲಿ ತುಂಬಾನೇ ಮುಖ್ಯ. ನೋಡಿದ್ರಲ್ಲ, ಇವುಗಳ ಉಪಯೋಗ ಬರೀ ಲ್ಯಾಬ್ಗೆ ಮಾತ್ರ ಸೀಮಿತವಾಗಿಲ್ಲ. ವ್ಯವಸಾಯದಿಂದ ಹಿಡಿದು ಫುಡ್ ಇಂಡಸ್ಟ್ರಿವರೆಗೂ ಎಲ್ಲ ಕಡೆ ಇವುಗಳ ಪಾತ್ರ ಇದೆ. ಹೌದು, ರೈತರು ಮಣ್ಣಿನ ಆಮ್ಲೀಯತೆ ಅಥವಾ ಕ್ಷಾರೀಯತೆ ಅಂದ್ರೆ pH ಚೆಕ್ ಮಾಡೋಕೆ ಸೂಚಕಗಳನ್ನ ಬಳಸ್ತಾರೆ. ಮಣ್ಣಿನ ಗುಣ ತಿಳಿದು ಅದಕ್ಕೆ ತಕ್ಕಂತೆ ಯಾವ ಬೆಳೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಿರ್ಧಾರ ಮಾಡ್ತಾರೆ.
ಇನ್ನು ಫುಡ್ ಇಂಡಸ್ಟ್ರಿಯಲ್ಲಿ ಜ್ಯೂಸ್, ಸಾಸ್ ಇಂಥ ಪದಾರ್ಥಗಳ ಕ್ವಾಲಿಟಿ ಸರಿಯಾಗಿದೆಯಾ ಅಂತ ನೋಡೋಕ್ಕೆ ಅವುಗಳ pH ಲೆವೆಲ್ ಚೆಕ್ ಮಾಡೋದು ಕಡ್ಡಾಯ. ಇಲ್ಲೂ ಕೂಡ ಸೂಚಕಗಳು ಸಹಾಯಕ್ಕೆ ಬರ್ತವೆ. ಹಾಗಾಗಿ ಮುಂದಿನ ಬಾರಿ ಒಂದು ಬಣ್ಣ ಬದಲಾಗುವುದನ್ನ ನೋಡಿದಾಗ ಅದನ್ನ ಕೇವಲ ಒಂದು ಸಣ್ಣ ಬದಲಾವಣೆ ಅಂತ ಅಂದ್ಕೋಬೇಡಿ. ಆ ಸಣ್ಣ ಬದಲಾವಣೆಯ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಸತ್ಯವೇ ಅಡಗಿರಬಹುದು. ವಿಜ್ಞಾನದ ಸೌಂದರ್ಯವೇ ಇದು. ಸರಿ, ಈಗ ಎಲ್ಲರಿಗೂ ಒಂದು ಚಿಕ್ಕ ಚಟುವಟಿಕೆ. ನಾವು ಅರಿಶಿಣದ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಮನೆಯಲ್ಲಿರೋ ಬೇರೆ ಯಾವ ವಸ್ತುಗಳು, ಉದಾಹರಣೆಗೆ ಬೀಟ್ರೂಟ್, ದಾಸವಾಳ ಹೂವು, ಇವೆಲ್ಲ ನೈಸರ್ಗಿಕ ಸೂಚಕಗಳಾಗಿ ಕೆಲಸ ಮಾಡಬಹುದಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ವಿಜ್ಞಾನ ಅನ್ನೋದು ಪುಸ್ತಕದಲ್ಲಿ ಮಾತ್ರ ಇಲ್ಲ, ನಮ್ಮ ಸುತ್ತಮುತ್ತಲೇ ಇದೆ. ನಾವು ಕಣ್ಣು ಕಿವಿ ತೆರೆದಿಟ್ಟು ಗಮನಿಸ್ಬೇಕು ಅಷ್ಟೇ.